ಹಲೋ ಫ್ರೆಂಡ್ಸ್, ನಾನು ಈ ದಿನ ಹುರುಳಿಕಾಳಿಂದ ಸಾಂಬಾರು ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹುರುಳಿಕಾಳು ಮತ್ತು ಹೆಲ್ತಿ ಕೂಡ, ಮತ್ತು ಶೀತ ಹಿಡಿಸೋದಿಲ್ಲ, ಎಲ್ಲದಕ್ಕೂ ತುಂಬ ಒಳ್ಳೆಯದು. ಇದು ಎಲ್ಲರೂ ಸಹ ಸಣ್ಣವರಿಂದ ದೊಡ್ಡವರವರೆಗೂ ಎಲ್ಲರೂ ಸಹ ಊಟ ಮಾಡುವಂತಹ ಈ ಒಂದು ಆಹಾರ. ಇದನ್ನು ನಾನು ಇವಾಗ ಸಾಂಬಾರು ಮಾಡ್ತೀನಿ. ಹೇಗೆ ಮಾಡೋದು ಅಂತ ನಮ್ಮ ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈಗ ಹುರುಳಿಕಾಳನ್ನ ಕ್ಲೀನಾಗಿ ಒಂದು ಕಲ್ಲಿಲ್ದಂಗೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ತೊಳ್ಕೊತೀನಿ ನೋಡಿ. ಇವಾಗ ಹುರುಳಿಕಾಳಿಗೆ ನೀರು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದನ್ನು ನಾನು ಇವಾಗ ಕುಕ್ಕರಲ್ಲಿ ಸೇರಿಸ್ತಾ ಇದ್ದೀನಿ. ಕ್ಲೀನ್ ಮಾಡ್ಕೊಂಡಿರೋ ಹುರುಳಿಕಾಳಿಗೆ ನೀರು ಹಾಕಿ ತೊಳ್ಕೊತಾ ಇದ್ದೀನಿ. ತೊಳೆದನ್ನು ಇಲ್ಲಿ ಕುಕ್ಕರ್ ಇಟ್ಟಿದ್ದೀನಿ. ಇದರಲ್ಲಿ ನೀರು ಹಾಕಿ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಸ್ಟವ್ ಹಚ್ಚಿದ್ದೀನಿ. ಇದರಲ್ಲಿ ಬೇಯಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಹುರುಳಿಕಾಳು ಹಾಕಿದ್ದೀನಿ, ಅದು ಬೇಯ್ತಾ ಇದೆ. ಅದಕ್ಕೆ 2 ಟೊಮೆಟೊನ ಈ ಥರ ಸೀಳ್ಬಿಟ್ಟು ಹಾಕ್ತಾಯಿದ್ದೀನಿ. ಉಪ್ಪು ಸೇರಿಸ್ತಾ ಇದ್ದೀನಿ. ಅದು ಬೇಯುವಾಗಲೇ ಹುರುಳಿಕಾಳಿಗೆ ಉಪ್ಪು ಸೇರಿಸ್ಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಅದು ಸಪ್ಪೆ ಆಗಿಬಿಡುತ್ತೆ ನಂತರ ಹಾಕಿದ್ರೆ. ಹಾಗಾಗಿ ಈಗ ಇದನ್ನು ನಾನು 2 ವಿಸಲ್ ಬರೆಸ್ತೀನಿ. ರೆಡಿ ಆಯಿತು. ಹುರುಳಿಕಾಳು ನೋಡಿ ಬೆಂದಿದೆ. ನಾನು ಇದನ್ನು ಸೋದಿಸ್ಕೊತಾ ಇದ್ದೀನಿ. ಇವಾಗ ಸೋದಿಸ್ಕೊಂಡೆ. ಈ ಟೊಮೆಟೊನ ನಾನು ರುಬ್ಲಿಕ್ಕೆ ಹಾಕೋತೀನಿ, ಹಾಗಾಗಿ ಇದರಲ್ಲೇ ನಾನು ಹಾಕಿದ್ದೀನಿ. ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ಇದು ರೆಡಿ ಆಯಿತು. ಈಗ ಮುಂದೆ ಏನು ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈಗ ನಾನು ಹುರುಳಿ ಕಟ್ ಮಾಡಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಇಟ್ಕೊಂಡಿದ್ದೀನಿ ನೋಡಿ. ಈಗ ಆಲ್ರೆಡಿ ಹುರುಳಿಕಾಳನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಜೊತೆಗೆ ಟೊಮೆಟೊನೂ ಸಹ ಬೇಯಿಸ್ಕೊಂಡಿದ್ದೀನಿ. ನಂತರ ಅದರ ಕಟ್ಟು ವಾಟ್ರ್ ಸಹ ನೀರನ್ನ ಬೆರೆಸಿರೋ ನೀರು ಸಹ ಇದರಲ್ಲಿದೆ. ಈಗ ಅದಕ್ಕೆ ಬೇಕಾಗಿರೋದು ಸಾಮಗ್ರಿಗಳು ನಾನು 1/4 ಸ್ಪೂನು ಅಚ್ಕಾರದ ಪುಡಿ. ಅದೇನಕ್ಕೆ ಅಂದರೆ ಕಲರ್ ಬರಲಿ ಅಂತ ಮೆಣಸು ಸೇರಿಸ್ತೀನಿ, ಅದೇ ಖಾರ ಸಾಕಾಗುತ್ತೆ. ನೀವು ಬೇಡ ಅಂದವರು ಹಸಿರು ಮೆಣಸಿನ್ಕಾಯಿನ ಸಹ ಸೇರಿಸ್ಕೋಬೋದು. ನಾನು ಹಸಿರು ಮೆಣಸಿನ್ಕಾಯಿ ಸೇರಿಸ್ತಾ ಇಲ್ಲ, ಅದಕ್ಕೆ ಅಚ್ಕಾರದ ಪುಡಿ ಸೇರಿಸ್ತಾ ಇದ್ದೀನಿ. ನಂತರ 1 ಚಿಟಿಕೆ ಅರಿಶಿನ ಪುಡಿ, ಸಾಸಿವೆ ಮತ್ತು ಜೀರಿಗೆ, ಮೆಣಸು ಮತ್ತು 1 ಸಣ್ಣ ನಿಂಬೆಹಣ್ಣಿಗಿಂತ ಸ್ವಲ್ಪ ಸಣ್ಣ ಇರುವಂತಹ, ಒಂದು ಅವರೆಕಾಳಿಗಿಂತ ಸ್ವಲ್ಪ ದಪ್ಪ ಇರುವಂತಹ ಹುಣಸೆಹಣ್ಣು ತೊಗೊಂಡಿದ್ದೀನಿ. ನಂತರ ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ ಜಜ್ಜಿಸ್ಕೊಂಡಿದ್ದೀನಿ, ಸಾಂಬಾರು ಸೊಪ್ಪು, ಕರಿಬೇವು ಸೊಪ್ಪು ಮತ್ತು ತೆಂಗಿನ ತುರಿ. ಇಷ್ಟು ಇದ್ದರೆ ಸಾಕು ಕಟ್ ಮಾಡಲಿಕ್ಕೆ. ತೆಂಗಿನ ತುರಿನೂ ಸಹ ಆಪ್ಷನಲ್ಲು, ನೀವು ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಹಾಗೆ ಸಹ ಕುಡಿಬೋದು, ಅದನ್ನ ಮಾಡಿಕೊಂಡು. ಈಗ ನಾನು ಇದು ಮಿಕ್ಸಿ ಮಾಡಲಿಕ್ಕೆ ನೋಡಿ, ಬೆಂದಿರೋ ಟೊಮೆಟೊ, ಸ್ವಲ್ಪ ಹುರುಳಿಕಾಳು ಸೇರಿಸ್ಕೊತಾ ಇದ್ದೀನಿ. ನಂತರ ಹುಣಸೆಹಣ್ಣು ಸೇರಿಸ್ಕೊತಾ ಇದ್ದೀನಿ. ಹುಣಸೆಹಣ್ಣು ಸೇರಿಸ್ದೇ ಇದ್ದವರು ಹುಣಸೆಹಣ್ಣು ರಸನೂ ಸಹ ಹಾಕ್ಬೋದು, ನಾನು ಹಾಗೆ ಸೇರಿಸ್ತೀನಿ. ಜೀರಿಗೆ, ಮೆಣಸು ಸೇರಿಸ್ಕೊತಾ ಇದ್ದೀನಿ. ಮತ್ತು ಇದರಲ್ಲಿ ಅಚ್ಕಾರದ ಪುಡಿ ಮತ್ತು ಚಿಟಿಕೆ ಅರಿಶಿನ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ ಸಹ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ 1-2 ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನು ಮಿಕ್ಸಿ ಮಾಡ್ತೀನಿ ಇವಾಗ. ನೋಡಿ, ಇವಾಗ ಈ ಥರ ಆಯಿತು. ಇದಕ್ಕೆ ನಾನು ಇದು ನೋಡಿ ಹುರುಳಿಕಾಳು ಬೇಯಿಸ್ಕೊಂಡಿರೋ ವಾಟ್ರನ್ನೇ ಒಂದು ಸ್ವಲ್ಪ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಬೇಡ ಅಂದವರು ನೀರು ಸಹ ಸೇರಿಸ್ಕೋಬೋದು. ನಾನು ಇದನ್ನು ಈ ನೀರಲ್ಲೇ ಇನ್ನೊಂದು ಸರಿ ಇದನ್ನು 1-2 ಸರಿ ತಿರುಗಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ರೆಡಿ ಆಯಿತು. ಒಳ್ಳೆ ಗುಡ್ ಸ್ಮೆಲ್ ಬರ್ತಾಯಿದೆ ಫ್ರೆಂಡ್ಸ್, ತುಂಬ ಸೂಪರಾಗಿದೆ. ಇವಾಗ ನಾನು ಇದನ್ನು ಒಗ್ಗರಣೆ ಮಾಡ್ತೀನಿ, ತೋರಿಸ್ತೀನಿ. ಸ್ಟವ್ ಹಚ್ಚಿದ್ದೀನಿ, ಬಾಣಲೆ ಇಟ್ಟಿದ್ದೀನಿ. ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಹಾಕಿದ್ದೀನಿ.
ಈರುಳ್ಳಿ ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಿದ್ದೀನಿ, ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಂದು ಚೂರು ಇಂಗು ಹಾಕ್ತಿದ್ದೀನಿ ಫ್ರೆಂಡ್ಸ್. ಇಂಗುನ ಸೇರಿಸಿಲ್ಲ, ಇವಾಗ ನೋಡಿ ಹಾಕ್ತಾಯಿದ್ದೀನಿ ಇಂಗು. ಹಾಗಾಗಿ ಚಿಟಿಕೆ ಇಂಗು ಹಾಕಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕಿ, ಇಲ್ಲಾಂದರೆ ಬೇಡ. ಇವಾಗ ರುಬ್ಕೊಂಡಿರೋ ಬೇಳೆ, ಹುರುಳಿ ಕಟ್ಟು ಮತ್ತು ಸೇರಿಸಿರೋ ರುಬ್ಬಿರೋ ಖಾರ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಉಪ್ಪು, ಹುಳಿ, ಖಾರ ಎಲ್ಲನೂ ಸಹ ಹದವಾಗಿ ಸೇರಿಸಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ತುಂಬ ಹೆಲ್ತಿ ಕೂಡ. ಮತ್ತು ಕೆಮ್ಮು, ನೆಗಡಿ ಅವಾಗೆಲ್ಲ ಇದನ್ನು ಮಾಡ್ಕೊಂಡು ಕುಡೀರಿ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬೇಯಿದೆ ಅಂತ. ಒಳ್ಳೆ ಗುಡ್ ಸ್ಮೆಲ್ ಬರ್ತಾ ಇದೆ. ನಾನು ಪುಡಿ ಬೆಲ್ಲ ಇರೋದ್ರಿಂದ ತೋರಿಸಿಲ್ಲ. ನಾನು ಇದಕ್ಕೆ ಒಂದು ಚಿಟಿಕೆಯಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ನಿಮಗೆ ಇಷ್ಟ ಆದರೆ ಸೇರಿಸಿ, ಇಲ್ಲಾಂದ್ರೆ ಬೇಡಿ. ಬೆಲ್ಲ ಸೇರಿಸೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಮತ್ತು ಹುಳಿ ಇಲ್ಲದೇ ಬೆಲ್ಲ ಸೇರಿಸಿದ್ರೆ ಚೆನ್ನಾಗಲ್ಲ. ಹುಳಿನೂ ಚೆನ್ನಾಗಿ ಕೊಟ್ಟಿರಬೇಕು, ಹಾಕಿರ್ಬೇಕು ನಾವು. ಮತ್ತು ಬೆಲ್ಲನೂ ಸೇರಿಸ್ಬೇಕು. ಸೂಪರಾಗಿರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ನೋಡಿ. ಮಳೆಗೂ ಇದು ಮಾಡಿಕೊಂಡು ಲೋಟಕ್ಕೆ ಕುಡಿತಾ ಇದ್ದರೆ ಟೇಸ್ಟಿ. ನೀವು ಒಮ್ಮೆ ಮಾಡಿ ಟೇಸ್ಟ್ ನೋಡಿ, ಹಾಗೆ ಎಂಜಾಯ್ ಮಾಡಿ. ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದು ಒಂದು ಕುದಿ ಬಂದಮೇಲೆ ನಾನು ಆಫ್ ಮಾಡ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ಸೂಪರಾಗಿ ಕುದೀತಾ ಇದೆ. ಇವಾಗ ಅದು ಮುಗೀತು. ನಾನೀಗ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಸರ್ವ್ ಮಾಡ್ತೀನಿ. ಇವಾಗ ಇದು ಬೇಳೆಕಟ್ಟು ರೆಡಿ ಆಯಿತು. ಹುರುಳಿ ಅದು ಬಸ್ಕೊಂಡಿರೋ ಹುರುಳಿ ಕಾಳನ್ನ ಒಗ್ಗರಣೆ ಮಾಡ್ತೀನಿ. ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಪಟ ಅಂತ ಇದೆ, ಅದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ, ಕರಿಬೇವು ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ,
ಇವಾಗ ಇದು ರೆಡಿ ಆಯಿತು. ಈಗ ಬೇಯಿಸ್ಕೊಂಡಿರೋ ಹುರುಳಿಕಾಳನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಆಯಿತು. ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ, ತೆಂಗಿನ ತುರಿ ಎರಡನ್ನೂ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ಹುರುಳಿಕಾಳು ಎಷ್ಟು ಸೂಪರಾಗಿ ರೆಡಿ ಆಯಿತು. ಒಗ್ಗರಣೆ ಎಲ್ಲ ಆಯಿತು. ಇವಾಗ ನಾನು ಇದನ್ನು ಆಫ್ ಮಾಡ್ತೀನಿ. ಇವಾಗ ಸರ್ವ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಹುರುಳಿಕಟ್ಟು ಮತ್ತು ಅನ್ನದ ಜೊತೆಗೆ ಹುರುಳಿಕಟ್ಟು ಸಾಂಬಾರು ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ಹುರುಳಿಕಟ್ಟು ಹಾಕೊಂಡು ತಿಂತಾಯಿದ್ರೆ ಸೂಪರು. ಜೊತೆಗೆ ಇದನ್ನು ಹಾಗೆ ಸಹ ಕುಡಿಬೋದು, ಆ ಥರ ಮಾಡಿದ್ದೀನಿ. ನೀವು ಒಮ್ಮೆ ನಮ್ಮನೆ ಟೇಸ್ಟನ್ನು ನೋಡಿ ಎಂಜಾಯ್ ಮಾಡಿ, ಖುಷಿಪಡಿ. ಇದೇ ಥರ ಮಾಡ್ಕೊಂಡು ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೂಡ. ಎಲ್ಲರೂ ಸಹ ಚಿಕ್ಕ ವಯಸ್ಸಿನಿಂದ ದೊಡ್ಡವ್ರ ತನಕ ಎಲ್ಲರೂ ಸಹ ಊಟ ಮಾಡುವಂಥ ಆಹಾರ ಇದು. ಜೊತೆಗೆ ಇದು ತುಂಬ ಹೆಲ್ತಿ ಕೂಡ. ಮತ್ತು ಇದನ್ನು ಅದಕ್ಕೋಸ್ಕರ ಹಿಂದೆ ಎಲ್ಲರ ಮನೆಯಲ್ಲೂ ಸಹ ಹುರುಳಿಕಾಳು ಸಾರು ಅಂದರೆ ಫೇಮಸ್. ಇವಾಗ ಏನು ಮಾಡೋದೇ ಇಲ್ಲ. ಹಂಗಾಗಿ ನಾನು ಮಾಡೋ ವಿಧಾನವನ್ನು ನಿಮಗೊಂದು ಸರಿ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಮಾಡಿ, ಎಂಜಾಯ್ ಮಾಡಿ, ಊಟ ಮಾಡಿ, ಖುಷಿಪಡಿ. ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.